ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ 500+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ಆ್ಯಂಡ್ ವಿ ಹ್ಯಾವ್ ಕ್ರಾಸ್ಡ್ 200K ವ್ಯೂಸ್, ಅಂದರೆ 2 lakh ವ್ಯೂಸ್. ನನಗೆ ಎಷ್ಟು ಸತಿ ನಾನು ರಿಫ್ರೆಶ್ ಮಾಡಿದ್ದೀನಿ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೆಕ್ಕನೇ ಇಲ್ಲ, ಅಷ್ಟು ಸತಿ ರಿಫ್ರೆಶ್ ಮಾಡಿಕ್ಕಿದ್ದೀನಿ. ಎಷ್ಟಾಗ್ತಿದೆ ವ್ಯೂಸ್ ಅಂತ ನೋಡೋದಕ್ಕೆ ಪ್ರತಿಯೊಂದು ವೀಡಿಯೋಸ್ಗೂ ರಿಫ್ರೆಶ್ ಮಾಡಿಕ್ತೀನಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಇಟ್ಸ್ ಬೀನ್ ಓನ್ಲಿ 1 month ಆ್ಯಂಡ್ ಆಲ್ಮೋಸ್ಟ್ 10 days or 7 days or ಸಮಥಿಂಗ್ ಅಷ್ಟೇ. ಸೊ ಇಷ್ಟೇ ದಿನಕ್ಕೆ ನನಗೆ 2 lakh ವ್ಯೂಸ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್. ಆ್ಯಂಡ್ ಐ ಹೋಪ್ ಯು ಗೈಸ್ ವಿಲ್ encourage me more and support me more to do more videos. And honey too, please like, share and subscribe to my channel. So come, let's go to our video, special video today. ಸೊ ಹನಿ ಯಾಕೆ ಈ ಥರ ನಾನು ಬಿಸ್ಕೆಟ್ ನೋಡ್ತಿದ್ದೀನಿ ಅಂದರೆ ಟ್ರೀಟ್ ಕೊಡಲಿ ಅಂತ ಅಂದ್ಬಿಟ್ಟು, ಆದರೆ ನಾನು ಕೊಡೋದಿಲ್ಲ. ಬೆಳಗ್ಗೆಯಿಂದ ನಾನು ಜಾಸ್ತಿ ಕೊಟ್ಟಿದ್ದೀನಿ ಟ್ರೀಟ್ ಆಲ್ರೆಡಿ. ಸೊ ಆಮೇಲೆ ಕೊಡೋಣ ಅಂತ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಆ ಕಡೆ ಹೋಗ್ಬಿಡುತ್ತೆ, ಕ್ಯಾಮ್ರಾ ಮುಂದೆ ಬರೋದಿಲ್ಲ. ಸೊ ಹನಿದು ಪ್ರಾಡಕ್ಟ್ಸ್ನ ಇವತ್ತು ನಾನು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಗೆಟ್ ಎ ಡಾಗ್ ಟು ಯುವರ್ ಹೋಮ್, ನಿಮ್ಗೇನಾದರೂ ತುಂಬ ಇಂಟ್ರೆಸ್ಟ್ ಇದ್ದರೆ ಗೋಲ್ಡನ್ ರಿಟ್ರೀವರ್ ಆರ್ ವೈಟ್ ರಿಟ್ರೀವರ್ನ ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಮನೆಗೆ ನಿಮಗೆ ಒಂದಷ್ಟು ಇನ್ಸೈಟ್ಸ್ನ ಕೊಡ್ತೀನಿ, ಹೇಗಿರುತ್ತೆ, ಏನೇನು ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು. ತುಂಬ ಜನ ಹೇಳ್ತಾರೆ ಇದು ಹೈ ಮೈಂಟೆನೆನ್ಸ್ ಇರುತ್ತೆ ನಾಯಿನ ಸಾಕೋದು ಅಂತ. ಬಟ್ ನೋ, ಹೈ ಮೈಂಟೆನೆನ್ಸ್ ನಿಜವಾಗ್ಲೂ ಇಲ್ಲ. ಮೈಂಟೆನೆನ್ಸ್ ಮಾಡಬೇಕು, ಮಿನಿಮಲ್ ಆಗಿರುತ್ತೆ. ತುಂಬ ಏನೋ ಇಷ್ಟು ತಗೋಬೇಕು ಅಷ್ಟೇ ತಗೋಬೇಕು ಅಂತ ಏನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಯು ವಾಂಟ್ ಟು ಮೇಕ್ ಹರ್ ಗ್ರೋ ಬಿಗ್ಗರ್ ಅಷ್ಟೇ. ಸೊ ತುಂಬ ಜನ ಟ್ರೀಟ್ಸ್, ಈ ಪೆಡಿಗ್ರಿ, ಅದು ಇದು ರಾಯಲ್ ಕ್ಯಾನಿನ್ ಎಲ್ಲ ತೊಗೊಂಡು ಬಂದು ಸಾಕ್ತಾರೆ. ನನ್ನ ಹತ್ರ ಒಂದು ಚಿಕ್ಕ ಶಿಟ್ಸು ಇತ್ತು, ನೋಡ್ಕೊಂಡು ಬನ್ನಿ ವಿಡಿಯೋನ. ಸೊ ಆ ಶಿಟ್ಸು ನಾಯಿನ ಸಾಕೋದಕ್ಕೆ ಅವರು ಡಾಗ್ ಶಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ಕೇಳಿದ್ರೆ ರಾಯಲ್ ಕ್ಯಾನಿನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಒಬ್ರೊಬ್ರು ಒಂದೊಂದು ಹೇಳಿದ್ರು. ಬಟ್ ನಾವು ಹನಿಗೆ ಜಾಸ್ತಿ ಇಂಟೇಕ್ ಕೊಟ್ಟಿರೋದೇನೆಂದರೆ ಚಿಕನ್, ವೆಜಿಟೇಬಲ್ಸ್ ಮತ್ತು ಮೊಸರನ್ನ ಜಾಸ್ತಿ ಹಾಕೋದು. ಚಿಕನ್ ದಿನಾಗ್ಲೂ ಇರೋದಿಲ್ಲ ಗೊತ್ತು. ನಮ್ಮನೇಲಿ ಇವಾಗ 1 weekಗೆ 1 ಸತಿ ನೀವು ಚಿಕನ್ ತೊಗೊಂಡು ಬಂದರೆ ಅದರಲ್ಲಿ ಸ್ಕಿನ್ ಏನೇನಿರುತ್ತೆ, ನೀವು ತಿಂದೇ ಇರೋ ಪೀಸಸ್ ಲೈಕ್ ವಿಂಗ್ಸ್, ತಲೆ, ಕಾಲು ಎಲ್ಲ ಏನೇನಿರುತ್ತೆ ಅದನ್ನು ನಾನು ಎತ್ತಿಕ್ಕಿರ್ತೀನಿ. ಆಮೇಲೆ ಅದನ್ನು ಬೇಯಿಸ್ಬಿಟ್ಟು ಅದು ಆಲ್ಮೋಸ್ಟ್ ಒಂದು 3 daysಗಾದರೂ ಮಿನಿಮಮ್ ಬರುತ್ತೆ. ಅದಾದಮೇಲೆ ತರಕಾರಿಗಳಿರುತ್ತಲ್ಲ ಅದನ್ನು ಅನ್ನದ ಜೊತೆ ಬೇಯಿಸ್ಬಿಟ್ಟು ನಾನು ಹಾಕ್ತೀನಿ. ಸೊ 1 dayಗೆ ಇವಾಗ 3 times or 2 times ಇಟ್ ಮ್ಯಾಟರ್ಸ್. ಅದು ತುಂಬ ಜಾಸ್ತಿ ಆಗೋದ್ರೆ ನಾವು ಲೋಸ್ ಮೋಷನ್ ಏನಾದರೂ ಆದರೆ ನಾವು ನೋಡಿಕೊಂಡು ಡೈಲಿ ರೈಸ್ ಏನೇನು ಹಾಕ್ತಿದ್ದೀವಿ ನೋಡ್ಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಪ್ಲಸ್ ನಾವು ತಿಂತಾರೋದ್ರಲ್ಲೆಲ್ಲ ಕೊಡ್ತಾನೆ ಇರ್ತೀವಲ್ವ, ಸೊ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಅಂತ ಅಷ್ಟೇ. ಅದು ಬಿಟ್ಟರೆ ಟ್ರೀಟ್ಸ್, ಸೊ ಟ್ರೀಟ್ಸ್ ಆರ್ ಕಂಪಲ್ಸರಿ. ಏನಕ್ಕೆ ಅಂದರೆ ಅದು ಚೆನ್ನಾಗಿ ಆಗೋದಕ್ಕಿಂತ ನಮ್ಮ ಮಾತದು ಕೇಳುತ್ತೆ. ಇವಾಗ ನೋಡಿ ಅದ್ರಲ್ಲಿ ಕುತ್ಕೊಂಡಿದೆ, ಏನಕ್ಕಂದರೆ ನಾನು ಟ್ರೀಟ್ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ. ಸೊ ಏನಾದರೂ ನೀವು ಟೀಚ್ ಮಾಡಬೇಕಂದ್ರೆ ಸ್ಟಾರ್ಟಿಂಗಿಂದನೂ ಟ್ರೈನಿಂಗ್ ಕೊಡಬೇಕಂದ್ರೆ ನೀವು ಟ್ರೀಟ್ ಇಟ್ಕೊಂಡು ಟ್ರೈನಿಂಗ್ ಕೊಟ್ರೇನೇ ನಡೆಯೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಟ್ರೀಟ್ ಈಸ್ ಕಂಪಲ್ಸರಿ. ಆ್ಯಂಡ್ ಟ್ರೀಟ್ ತಗೊಳ್ಳೋವಾಗ ಯು ಶುಡ್ ಆಲ್ವೇಸ್ ಸಿ ಇಸ್ ಇಟ್ ಲೈಕ್ ವಿತೌಟ್ ಎನಿ ಅದರ್ ಸಬ್ಸ್ಟೆನ್ಸಸ್ ಆರ್ ನಾಟ್. ಕ್ಲೀನಾಗಿರೋವಂಥ ಚೆನ್ನಾಗಿರೋವಂಥ ಟ್ರೀಟ್ಸ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ನನ್ನ ಟ್ರೀಟ್ ಯಾವಾಗಲೂ ನನ್ನ ಹಸ್ಬೆಂಡ್ ತಗೊಳ್ಳೋದು, ಟ್ರೀಟ್ ಆಗಲಿ ಬೋನ್ ಆಗಲಿ ಎಲ್ಲನೂ. ಸೊ ಅವ್ರಿಗೆ ಮಾತ್ರನೇ ಗೊತ್ತು ಯಾವ ಥರ ತೊಗೋಬೇಕಂತ. ಅದೇನೋ ನೋಡ್ತಾರೆ ಸಬ್ಸ್ಟೆನ್ಸಸ್ ಎಲ್ಲ ಇರಬಾರ್ದು ಅಂತ ಅಂದ್ಬಿಟ್ಟು, ಅದು ನನಗೆ ಜಾಸ್ತಿ ಗೊತ್ತಿಲ್ಲ. ಸೊ ದೆನ್ ಮೇನ್ ಬರೋದು ಸ್ನಾನ ನಾಯಿಗಳಿಗೆ. ಸೊ ಬಾತ್ ಪರ್ ವೀಕ್ ಒನ್ಸ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್, ಅದು ಸಾಕು. ಸೊ ಆ್ಯಂಡ್ ಡೈಲಿ ನೀವು ಪಾಸ್ನ ಆಗಲಿ ಐಸ್ ಗೀಜಿನ ಆಗಲಿ ಒರೆಸೋದು ಕಂಪಲ್ಸರಿ. ಏನಕ್ಕಂದರೆ ಲೈಕ್ ಕಂಪಲ್ಸರಿ ಅಂದರೆ ಅಟ್ಲೀಸ್ಟ್ 2 days ಒನ್ಸ್ ಮಾಡಬೇಕು. ಬಟ್ ಕಾಲು ಮಾತ್ರ ವಾಕಿಂಗ್ ಹೋಗಿ ಬಂದ ತಕ್ಷಣ ನಾವು ದಿನಾಗ್ಲೂ ವಾಶ್ ಮಾಡ್ತೀವಿ.
ದಟ್ ಈಸ್ ಗುಡ್ ಫಾರ್ ಹರ್ ಬಿಕಾಸ್ ತುಂಬ ಗಲೀಜಾಗುತ್ತೆ, ಮನೆಯೂ ಗಲೀಜಾಗುತ್ತೆ, ಮಣ್ಣಾಗಿ ಹೋಗುತ್ತೆ. ಸೊ ಕ್ಲೀನ್ ಪಾಸ್ ಇದ್ರೆ ನಾರ್ಮಲ್ ಆಗಿ ವಾಶ್ ಮಾಡಿ ವಾಟರ್ ಹಾಕಿ ಸಾಕು, ಇನ್ನೇನು ಬೇಡ. ಅದು ಬಿಟ್ಟರೆ ಮೇನ್ ಇರೋದು ಸ್ನಾನ. ಸ್ನಾನಕ್ಕೆ ಮೇನ್ಲಿ ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರೋದು ಇದೇನೆ, ಶಾಂಪೂ. ಓಟ್ ಮೀಲ್ ಅಂತ ಇದೆ. ಸೊ ಇದು 700 ml ಇದೆ ಶಾಂಪೂ. ಇದಕ್ಕೆ ಪ್ರೈಸ್ ನಿಜವಾಗ್ಲೂ ಪ್ರೈಸ್ ಇದ್ರಲ್ಲಿ ಕೊಟ್ಟಿಲ್ಲ. ಆನ್ಲೈನಲ್ಲಿ ಹುಡುಕಿದ್ರೆ ಆರಾಮಾಗಿ ಸಿಗುತ್ತೆ ಪ್ರೈಸು. ನಾನು ನಿಮಗೆ ಪ್ರೈಸ್ನ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಓಕೆನಾ. ನಾವು ಯೂಶ್ವಲಿ ಯೂಸ್ ಮಾಡ್ತಾ ಇರೋದು ಇದು ಒಂದೇ ಶಾಂಪೂ. ಆದರೆ ಹನಿಗೆ ಚೂರು ಇನ್ಫೆಕ್ಷನ್ ಆಗಿದ್ರಿಂದ ಲೈಕ್ ಒಟ್ಟು ಅಂದರೆ ಡ್ಯಾಂಡ್ರಫ್, ನಮ್ಗೆ ಹೆಂಗೆ ಡ್ಯಾಂಡ್ರಫ್ ಆಗುತ್ತೋ ಅದೇ ಥರ ಹನಿಗೂ ಡ್ಯಾಂಡ್ರಫ್ ಆಗಿದ್ದರಿಂದ ಹಾಸ್ಪಿಟಲಲ್ಲಿ ನಮಗೆ ಬೇರೆದು ಸಜೆಸ್ಟ್ ಮಾಡಿದ್ರು. ನೋಡಿ, ಇದು ಮತ್ತು ಇದು ಎರಡನ್ನೂ ಸಜೆಸ್ಟ್ ಮಾಡಿದ್ರಿಂದ ನಾವು ಇದೆರಡನ್ನೂ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. this one. If you have not seen the last video, ನಾನು ಹನಿಗೆ ಸ್ನಾನ ಮಾಡಿಸಿರೋ ವಿಡಿಯೋನ ಹಾಕಿದ್ದೀನಿ, ಅದರಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದ ವಿಡಿಯೋ, ದ ರಿಸಲ್ಟ್ಸ್ ಹೌ ಇಟ್ ವಿಲ್ ಬಿ. ಕೂದಲು ತುಂಬ ಸಾಫ್ಟಾಗಿ ನೈಸಾಗಿರುತ್ತೆ. ಸೊ ಈ ಶಾಂಪೂಗಳೆಲ್ಲ ಯೂಸ್ ಮಾಡೋದು ಏನೂ ಅಫೆಕ್ಟ್ ಆಗಲ್ಲ, ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಇದು ಕಮ್ಮಿ ಕೂಡ, ರೀಸನೇಬಲ್ ಕೂಡ ಇರುತ್ತೆ, ಜಾಸ್ತಿ ಏನಾಗೋದಿಲ್ಲ. ಸೊ ಯು ಕ್ಯಾನ್ ಟೇಕ್ ಇಟ್ ಅರೌಂಡ್ 1500 ಆರ್ ಸಮಥಿಂಗ್ ಇದಕ್ಕೆ ಇಟ್ಕೊಂಡ್ಬಿಟ್ರೆ. ಸೊ ಇದು 1 ಮಂತ್ ಮೇಲೆ, 1 ಮಂತ್ ಏನು 3 ಮಂತ್ 4 ಮಂತ್ ಮೇಲೆ ಬರುತ್ತೆ. ಬಿಕಾಸ್ ನೀವು ವೀಕ್ಲಿ ಒನ್ಸ್ ಅಷ್ಟೇ ಅಲ್ವಾ ಸ್ನಾನ ಮಾಡಿಸ್ತಿರೋದು, ಅದಕ್ಕೋಸ್ಕರ. ಆಮೇಲೆ ಇದು ಹನಿದು ಬೆಲ್ಟ್. ಸೊ ಇದು ನೆಕ್ಗೆ ಹಾಕಿ ಇಕ್ಕಿರ್ತೀವಿ, ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು. ಯಾವಾಗ್ಲೂ ಬರೀ ಇದೊಂದು ಹನಿ ಕಂಬ್ಯಾಕ್ ಯಾವಾಗಲೂ ನೋಡ್ಬೋದು. ನಾನು ಇದನ್ನೇ ಹಾಕಿರೋದು ತುಂಬ ಲೈಕ್ ಒಂದು 1 year ಮೇಲೆ ಆಯಿತು ನಾವು ಇದನ್ನು ಹಾಕಿ. ಅದು ಸೈಜ್ ಅಷ್ಟೇ ಇದೆ, ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈ ಬೆಲ್ಟ್ ಅರೌಂಡ್ 2000 to 1.5 ಏನೋ ತಗೊಂಡಿದ್ದು ಇದನ್ನು ಅನಿಸುತ್ತೆ. ಇದನ್ನು ತೊಗೊಳಕ್ಕೆ ನಾನಿರಲಿಲ್ಲ, ಇನ್ನು ನಂಗೆ ಮದುವೆ ಆಗಿರಲಿಲ್ಲ. ಸೊ ಇದನ್ನು ಅರೌಂಡ್ 1.5 2K ಅಷ್ಟೇ ತೊಗೊಂಡು ಬಂದಿರೋದು. ಇದಾದಮೇಲೆ ನಾವು ಇವಾಗ ರೀಸೆಂಟಾಗಿ ನನಗೆ ಕಮ್ಮಿ Come here. Come this way. Come here. Come here. So now ivaga sit. So now ivaga recent agi, that is 2 days back, ಈ ಬೆಲ್ಟನ್ನ ತೊಗೊಂಡು ಬಂದಿದ್ದು. ಈ ಬೆಲ್ಟ್ ಹೆಂಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ತುಂಬ ಫ್ರೀಯಾಗಿರುತ್ತೆ, ಹನಿಗೆ ತುಂಬ ಕಷ್ಟ ಆಗೋದಿಲ್ಲ, ಹಿಂಗೆ ಇಟ್ಕೊಂಡಂಗಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಹಾಕಿ ಬಿಟ್ಬಿಟ್ಟಿರ್ತೀವಿ, ಅದನ್ನು ತೆಗೆಯೋ ಅವಶ್ಯಕತೆ ನಿಜವಾಗ್ಲೂ ಇಲ್ಲ. ಯಾವಾಗ ಸ್ನಾನ ಮಾಡಿಸ್ತೀರೋ ಅವಾಗ ತೆಗೆದು ವಾಪಸ್ ಹಾಕಿದ್ರೆ ಸಾಕು. ಆ್ಯಂಡ್ ಇದು ವಾಕಿಂಗ್ಗೆ ಕರ್ಕೊಂಡೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ದಟ್ ಈಸ್ ದಿಸ್ ಒನ್. ಇದಕ್ಕೆ ಅಟ್ಯಾಚ್ಡ್ ಇರುತ್ತಲ್ಲ, ಇದನ್ನು ಹಾಕ್ಕೊಂಡು ವಾಕಿಂಗ್ ಕರ್ಕೊಂಡೋಗಿ ವಾಪಸ್ ಬಂದು ಇದನ್ನು ಬಿಚ್ಚಿಟ್ಬಿಡ್ತೀವಿ ನಾವು ಯಾವಾಗ್ಲೂ. ಸೊ ಇದೊಂದಿದೆ, ಇದೇ ಥರ ಇನ್ನೊಂದು ಕಲರ್ ಇದೆ, ಅದನ್ನು ನಾವಿಲ್ಲಿ ಕಟ್ಟಾಕಿದ್ದೀವಿ. ಇಷ್ಟೊಂದು ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಇದು 1-2 ಜಾಯಿಂಟ್ ಇದನ್ನು ತೊಗೊಂಡ್ಬಿಟ್ರೆ ಪರ್ಮನೆಂಟಾಗಿ ಆರಾಮಾಗಿ ಅಟ್ಲೀಸ್ಟ್ 1 year 1.5 year ನಡೆಯುತ್ತೆ ಆರಾಮಾಗಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಿಸ್ ಯು ಕ್ಯಾನ್ ಟೇಕ್ ಅಸ್ ಅಟ್ಲೀಸ್ಟ್ 3 to 3.5K. ಸೊ ಇದು ದೊಡ್ಡ ನಾಯಿಗೆ, ನಮ್ಮ ಹನಿಗೆ 2 years ಆಗಿದೆ ಇವಾಗ ಆಲ್ರೆಡಿ. ಸೊ 2 years ನಾಯಿಗೆ ಹಾಕುವಷ್ಟಾಗುತ್ತೆ. ಅದೇ ಚಿಕ್ಕ ನಾಯಿಗಳಿದ್ರೆ ಇನ್ನೂ ಚಿಕ್ಕದಿದ್ರೆ ಸಾಕು, ದೊಡ್ಡದೇನು ಬೇಕಾಗಲ್ಲ ಬೆಲ್ಟ್. ಸೊ ಇದೆಲ್ಲ ಚಿಕ್ಕ ನಾಯಿ, ದೊಡ್ಡ ನಾಯಿಗಳಿಗೆ. ಚಿಕ್ಕ ನಾಯಿಗಳಿಗೆ ಇನ್ನೂ ನೋಡಿದಿರಲ್ಲ ಚಿಕ್ಕ ಬೆಲ್ಟ್ ಎಲ್ಲ ಇರುತ್ತೆ. ಅದೆಲ್ಲ ನಿಮಗೆ ಜಾಸ್ತಿ ಏನು ಕಾಸ್ಟ್ಲಿ ಏನು ಬರೋದಿಲ್ಲ ಆವಾಗ ನಾವು ಮೇಂಟೈನ್ ಮಾಡಬೇಕಂದ್ರೆ. ಸೊ ನಾನು ಇದೆಲ್ಲ ಮಾತಾಡ್ತಿರೋದು 2 years or 1 year ಮೇಲೆ ಆಗಿರೋ ವೈಟ್ ರಿಟ್ರೀವರ್, ಗೋಲ್ಡನ್ ರಿಟ್ರೀವರ್ ಆ ಥರದಕ್ಕೆ. ಸೊ ಶಾಂಪು ಎಲ್ಲ ನಾರ್ಮಲಾಗಿ ಎಲ್ಲ ನಾಯಿಗಳಿಗೂ ಎಲ್ಲ ಬ್ರೀಡ್ಗಳಿಗೂ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಬೇಕಾಗಿರೋದು ಟಾಯ್ಸ್ ನಾನು ಮೇಲಿಟ್ಟಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ಜಾಸ್ತಿ ಏನು ಟಾಯ್ಸ್ ಇಲ್ಲ, 1-2-3 ಟಾಯ್ಸ್ ಇದೆ ಅಷ್ಟೇ.
ಅದನ್ನೇ ಅದು ಆಟ ಆಡೋದಿಲ್ಲ, ಸುಮ್ಮನೆ ಎತ್ತಿ ತಗೊಬಂದಿದ್ದು 2 ದಿವಸಕ್ಕೆ ಬಿಸಾಕ್ಬಿಡ್ತು. ಸೊ ಅದಕ್ಕೆ ಇದೇ ಬೆಲ್ಟೇ ಇಷ್ಟ, ಇದನ್ನೇ ಇಟ್ಕೊಂಡು ನಮ್ಮ ಜೊತೆ ಆಟ ಆಡ್ತಾ ಇರುತ್ತೆ. ಆಟ ಆಡೋದನ್ನು ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ಯು ಕ್ಯಾನ್ ವಾಚ್ ಇಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ಸೊ ಯಾ, ದಿಸ್ ಇಸ್ ದ ವಿಡಿಯೋ ಫಾರ್ ದಿ ಡೇ ವಿತ್ ಮೈ ಹನಿ. ಆ್ಯಂಡ್ ನಾನು ನಿಮಗೆ ಟ್ರೀಟ್ ತೋರಿಸಿಲ್ಲ, ಟ್ರೀಟ್ ತೋರಿಸ್ತೀನಿ. ತುಂಬ ವೆರೈಟೀಸ್ ಆಫ್ ಟ್ರೀಟ್ಸ್ ಬರುತ್ತೆ, ಬೋನ್ಸ್ ಬರುತ್ತೆ. ಇವಾಗ ನನ್ನ ಹತ್ರ ಇರೋದು ಬಿಸ್ಕಿಟ್ ಕೈಂಡ್ ಆಫ್ ಟ್ರೀಟ್. ಓಕೆನಾ, ಟ್ರೀಟನ್ನು ತೋರಿಸ್ತೀನಿ ನಾನು. ಅದನ್ನು ಒಂದು ಟಾಯ್ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಬನ್ನಿ. ಬಿಫೋರ್ ದ್ಯಾಟ್ ಹನಿಗೆ ಬೆಲ್ಟ್ ಹಾಕಿ ತೋರಿಸ್ತೀನಿ ಹೌ ಇಟ್ ವಿಲ್ ಬಿ ಅಂತ. ಇಷ್ಟೇ ನೋಡಿ, ಹಿಂಗಿರುತ್ತೆ ಬೆಲ್ಟು. ತುಂಬ ನೋಡಿ ಲೂಸಾಗಿದೆ, ಆರಾಮಾಗಿರುತ್ತೆ, ಏನೋ ಅದಕ್ಕೆ ಏನೋ ನೋವಾಗಲ್ಲ, ರ್ಯಾಷಸ್ ಆಗಲ್ಲ, ಏನೂ ಆಗಲ್ಲ. ವಿಲ್ ಬಿ ಫ್ರೀ. ಇವಾಗ ಹೆಂಗಿತ್ತೋ ಅದಕ್ಕೆ ಬೆಲ್ಟ್ ಆದ್ಮೇಲೆ ಹಾಕಾದ್ಮೇಲೂ ಹಾಗೆ ಇರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಒನ್ ಐ ಕ್ಯಾನ್ ಸಜೆಸ್ಟ್ ಫಾರ್ ಯುವರ್ ಡಾಗ್ಸ್. ಎಸ್, ಕಮ್ ಲೆಟ್ಸ್ ಸಿ ದ ನೀಸ್ ಬೆಲ್ಟ್. ಆರಾಮಾಗಿರುತ್ತೆ, ಅದಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಟ್ಸ್ ದ ಬೆಸ್ಟ್ ಒನ್ ಐ ಕ್ಯಾನ್ ಸಜೆಸ್ಟ್ ಯು ಗೈಸ್. ಅದು ಬಿಟ್ಟರೆ ಟ್ರೀಟ್ಸ್ನ ತೋರಿಸ್ತೀನಿ ನಾನು. ಸಿ, ದಿಸ್ ಇಸ್ ಅ ಟ್ರೀಟ್. ನಾವು ಈ ಥರ ಹಾಕಿಟ್ಟಿದ್ದೀವಿ ಪ್ಯಾಕೆಟ್ಸಲ್ಲಿ, ಸೊ ದಟ್ ಅದು ಮೆತ್ತಗಾಗಲ್ಲ ಅಂತ. ಟ್ರೀಟ್ ಬಿಸ್ಕೆಟ್ ಆಲ್ರೆಡಿ ಅದು ವೆಯ್ಟ್ ಮಾಡ್ಕೊಂಡಿದೆ, ನಾನು ಟ್ರೀಟ್ ಹಾಕೋ ಅಂತ ಅಂದ್ಬಿಟ್ಟು. ವಿಲ್ ಬಿ ಟು ಎಕ್ಸೈಟೆಡ್. ಹನಿ, ಸೊ ಯಾ, ಶಿ ಎಂಜಾಯ್ಸ್ ದ ಟ್ರೀಟ್. ಸೊ ಟ್ರೀಟ್ ತಗೊಳಂಗಿದ್ರೆ ಈ ಥರದ್ದನ್ನ ಸಜೆಸ್ಟ್ ಮಾಡ್ತೀನಿ ನಾನು. ಯಾವುದಾದ್ರೂ ಟ್ರೀಟ್ ಆದರೆ ಓಕೆ, ಅದಕ್ಕೇನು ಈ ಥರನೇ ತಗೋಬೇಕು ಅಂತೇನಿಲ್ಲ. ನಿಮಗೆ ಯಾವುದು ಫ್ಲೆಕ್ಸಿಬಲ್ ಆಗಿರುತ್ತೆ ಅನಿಸುತ್ತೆ ಅದನ್ನು ತಗೊಳ್ಳಿ. ಸೊ ನಾನು ನಿಮಗೆ ಟಾಯ್ನ ತೋರಿಸ್ತೀನಿ. ಬನ್ನಿ ಹನಿ, ಕಮ್. ನನಗಿಂತ ಮುಂಚೆ ಅದೇ ಓಡೋಗ್ಬೇಕು ಮೇಲೆ, ಆಮೇಲೆ ನಾನು ಮುಂದೆ ಹೋಗಿ ಡೋರ್ ಎಲ್ಲ ಓಪನ್ ಮಾಡಿದ್ರೇ ಅದು ಬರೋದು. ಸೊ ದಿಸ್ ಈಸ್ ಮೈ ಕಲೆಕ್ಷನ್ ಆಫ್ ಡಾಲ್ಸ್. ನಾನು ಹನಿಗೇನು ಕೊಡೋದಿಲ್ಲ ಇದನ್ನು ಯೂಶ್ವಲಾಗಿ. ಆ್ಯಂಡ್ ಇದು ಹನಿದು ಟಾಯ್. ನೋಡಿ, ಅಷ್ಟೇನೆ, ಜಾಸ್ತಿ ಏನಿಲ್ಲ. ಒಂದು ನಿಮಿಷ, ಒಂದೇ ಒಂದು ಸೆಕೆಂಡ್ ಆ ಟಾಯ್ನ ಇಟ್ಕೊಳ್ಳೋದಕ್ಕೆ ವಿ ಹ್ಯಾವ್ ಟು ಬೈ ದ ಟಾಯ್. ಬೇಡ ಅಲ್ವಾ? ಆ್ಯಕ್ಚುಲಿ ಬೇಡ ಟಾಯ್ಸ್. ತುಂಬ ವೀಡಿಯೋಸಲ್ಲಿ ನೀವು ನಾಯಿಗಳ ವೀಡಿಯೋಸಲ್ಲಿ ನೋಡಿರ್ತೀರಲ್ಲ, ಟಾಯ್ಸ್ ನಿಜವಾಗ್ಲೂ ನಾಯಿಗಳು ಇಟ್ಕೊಂಡು ಆಟಾಡೋದೇ ಇಲ್ಲ. ಅದಕ್ಕೆ ನಾರ್ಮಲಾಗಿ ಮನೇಲಿರೋ ಬೆಲ್ಟು, ಏನಾದರೂ ತೆಂಗಿನಕಾಯಿ ಚಿಪ್ಪು ಈ ಥರದ್ದೆಲ್ಲ ಕೊಟ್ರೇ ಸಾಕು. ಅದ್ರ ಮೇಲೆ ನಾವು ಆ ಟಾಯ್ ಈ ಟಾಯ್ ಅಂದ್ಬಿಟ್ಟು 1,000 ರೂಪಾಯಿ ಖರ್ಚು ಮಾಡೋದೇನು. ಸೊ ಮೇಂಟೆನೆನ್ಸ್ ನೀವೇ ನೋಡ್ದಂಗೆ ತುಂಬ ಅಂದರೆ ತುಂಬಾ ಕಮ್ಮಿ. ಸೊ ಅದರಿಂದ ನೀವು ಡಾಗ್ಸ್ ತೊಗೊಬೇಕಂದ್ರೆ ಇನ್ವೆಸ್ಟ್ ಮಾಡೋದು ನಿಮಗೆ ದುಡ್ಡು ಹೋಗುತ್ತೆ. ಎಷ್ಟು ಕೊಡ್ತಿದ್ದೀರಾ ಅಂತ ಡಾಗ್ ತೊಗೊಳೋದಕ್ಕೆ. ಫ್ರೀಯಾಗಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಸೊ ಅದಾದಮೇಲೆ ಸಾಕೋದು. ಮೇಂಟೆನೆನ್ಸ್ ದುಡ್ಡನ್ನ ನೋಡಿ ಮೇಂಟೆನೆನ್ಸ್ ಅನ್ನೋದಾದರೆ ಈಸಿನೇ, ಸ್ವಲ್ಪ ಮಿನಿಮಲ್ ಆಗೇ ಮಾಡ್ಬೋದು. ಸೊ ಇನ್ನೊಂದು ಮೇಂಟೆನೆನ್ಸ್ ಅಂದರೆ ನಿಮ್ಮ ಮನೆ ಫುಲ್ಲು ಕೂದಲಿಂದ ತುಂಬಿರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಎಷ್ಟು ತುಂಬಿರುತ್ತೆ ಅಂದರೆ ನೀವು ತಿನ್ನೋವಾಗ್ಲೂ ಕೂದಲಿರುತ್ತೆ, ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು. ಓಕೆ, ಇದು ನನ್ನ ನಾಯಿನೇ, ನಾನು ಈ ನಾಯಿನ ಇಷ್ಟಪಡ್ತಾ ಇದ್ದೀನಿ, ಅದ್ರ ಕೂದಲಿದೆ, ನಾನು ತೆಗ್ದಾಕ್ಬಿಟ್ಟು ತಿಂತೀನಿ ಅಂತ ಅಕ್ಸೆಪ್ಟ್ ಮಾಡಿಕೊಂಡು OCD ಎಲ್ಲ ಇದ್ದರೆ ದಯವಿಟ್ಟು ಆ ನಾಯಿಗಳನ್ನೆಲ್ಲ ತೊಗೊಂಬರ್ಬಿಡಿ, ಆಗೋದಿಲ್ಲ ನಿಮಗೆ. ಆಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡುವಾಗ ಏನಾಗುತ್ತಂದರೆ, ನೋಡಿ ಹಿಂಗೆ ಕುತ್ಕೊಂಡಿದ್ಯಾ ಸೋಫಾ ಮೇಲೆ, ನಾವೆಷ್ಟು ಬೈದ್ರೂ ಅದು ಕೆಳಗಡೆ ಇಳಿಯುತ್ತೆ, ಆಮೇಲೆ ತಿರ್ಗಾ 2 ನಿಮಿಷ ಕುತ್ಕೊಳ್ಳುತ್ತೆ. ಸೊ ನಾವು ಮುದ್ದಾಗಿ ಸಾಕಿರೋದ್ರಿಂದ ಬೈದ್ರೂ ತಿರ್ಗಾ ಬಂದು ಕುತ್ಕೊಂಡಾಗ ನಮಗೆ ಅಯ್ಯೋ ಪಾಪ ಅಂತ ಅನ್ಸೋದ್ರಿಂದ ನಾವು ಬಿಟ್ಬಿಡ್ತೀವಿ ಯಾರೇ ಆದ್ರೂ. ನೋಡಿ ಸೋಫಾ ಎಲ್ಲ ಕೂದಲು ಕಂಪಲ್ಸರಿ ಕೂದಲಿರುತ್ತೆ.
ನೋಡಿ ಕೂದಲು ಅಷ್ಟೇ. ಎಲ್ಲ ಕಡೆ ಕೂದಲಿರುತ್ತೆ. ನಿಮ್ಮ ಫೋನಲ್ಲಿ ಕಾಣಿಸ್ತಿದೆಯಲ್ವ ನನಗೆ ಗೊತ್ತಿಲ್ಲ. ಇಲ್ಲಿ ಈ ಸೋಫಾದಾಗಲಿ, ಎಲ್ಲಿ ಟೇಬಲ್ ಮೇಲಾಗಲಿ, ಟೇಬಲ್ ಮೇಲೆ ನೋಡಿ, ಐ ಹೋಪ್ ಯು ಕ್ಯಾನ್ ಸಿ, ಟೇಬಲ್ ಮೇಲೆ ಎಲ್ಲ ಕಡೆನೂ ಬಟ್ಟೆ ಮೇಲೆ ಬ್ಲ್ಯಾಕ್ ಅಂತೂ ನೀವು ಹಾಕೋದು ಮರ್ತೋಗ್ಬೇಕು. ಮರ್ತೋಗ್ಲೇಬೇಕು. ಯಾಕಂದರೆ ಬ್ಲ್ಯಾಕ್ ಹಾಕಿದ್ರೆ ಒಂದೇ ಒಂದು ನಿಮಿಷ ಅದಾಗದೆ ಬಂದು ಎಲ್ಲ ಕೂದಲು ಬಂದು ನಿಮ್ಮ ಮೇಲೇ ಕೂತಿದೆ ಅಂತ ಅನಿಸುತ್ತೆ. ಸೊ ಇದೊಂದೇ ಬಿಗ್ ಕಾಂಪ್ಲಿಕೇಶನ್ ದಟ್ ಪೀಪಲ್ ಕ್ಯಾನ್ ಸಿ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನೀವು ಎಲ್ಲೋದ್ರೂ ಕರ್ಕೊಂಡು ಹೋಗಲೇಬೇಕು. ಎಲ್ಲೋದ್ರೂ ನಿಮ್ಮ ಹಿಂದೆನೇ ಬರುತ್ತೆ. ಆ್ಯಂಡ್ ಮೇಕ್ ಶ್ಯೂರ್ ದಟ್ ನೀವು ಇದೆಲ್ಲದಕ್ಕೂ ರೆಡಿ ಇದ್ದೀರಾ. ಆ್ಯಂಡ್ ಆಲ್ಸೋ ನಿಮ್ಮ ಮನೆಯವ್ರು ಕೂಡ ಇದೆಲ್ಲದಕ್ಕೂ ರೆಡಿ ಇದ್ದಾರೆ ಅಂತ. So yeah, this is the video for the day, and ದಯವಿಟ್ಟು ಲೈಕ್, ಶೇರ್ and ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಬ್ರು ಕೇಳ್ತಿದ್ದೀವಿ. ನನಗೋಸ್ಕರ ಇಲ್ಲಾಂದರೆ ಹನಿಗೋಸ್ಕರನಾದರೂ ಮಾಡಿ ಸಾಕು. ಓಕೆ ಕದಮ್ಮ, ದಟ್ಸ್ ಅ ಸೈಡ್ ಐ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಹನಿಗೆ ಫೋನು ವಿಡಿಯೋ ಅಂದ್ರೇ ಆಗಲ್ಲ. ನಾನು ಫೋನ್ ತಗೊಬಂದು ಮುಂದೆ ಇಕ್ಕರೆ ಸಾಕು, ನೋಡಿ ಹೆಂಗಾಡ್ತಾಳೆ. ಇನ್ನು 2 ನಿಮಿಷ ಹೋಗಿ ಹಿಂದೆ ಕೂತಿರ್ತಾಳೆ. ನಾನು ಮಾಡೋ ವಿಡಿಯೋಸ್ಗೂ ಹನಿ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಏನಂತೀರ? ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ವಿಡಿಯೋಸ್ ಬೇಕಿದ್ರೆ ನಾವು ವಿಡಿಯೋಸ್ ಮಾಡ್ತೀವಿ. ಆ್ಯಂಡ್ see you guys in the next video. Bye. Boy.